ಕಬ್ಬು ಕದನದ ಕಿಚ್ಚು ರಾಜ್ಯದಾದ್ಯಂತ ಹರಡ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೈತರ ಹೋರಾಟ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಲ್ಲಿನ ಸುವರ್ಣಸೌಧದ ಹತ್ರ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೀಗ ರೈತರ ಪ್ರತಿಭಟನೆಗೆ ಕರವೇ ಸಾಥ್ ಕೊಟ್ಟಿದೆ. ನಾರಾಯಣಗೌಡ ಬಣ ಸಾಥ್ ಕೊಟ್ಟಿದೆ. ರೈತರ ಬೆವರಿಗೆ ನ್ಯಾಯ ಕೊಡಿಸೋಣ ಅಂತ ಕರವೇ ಈ ಹೋರಾಟದಲ್ಲಿ ರೈತರ ಜೊತೆಗೆ ನಿಲ್ತಾ ಇದೆ. ಕರವೇ ನಾರಾಯಣಗೌಡ ಬಣ ರೈತರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 10 ಗಂಟೆಗೆ ಪುಣೆ ಬೆಂಗಳೂರು ಹೆದ್ದಾರಿ ತಡೆ ಮಾಡೋದಕ್ಕೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಎದುರು ರೈತರ ಹೋರಾಟ ಇನ್ನಷ್ಟು ಉಗ್ರಗೊಳ್ತಾ ಇದೆ. ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಸಾಥ್ ಕೊಟ್ಟಿದೆ. ಪ್ರತಿ ಟನ್ಗೆ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೆ. ಸ್ಥಳದಿಂದ ಇಲ್ಲಿ ಏನ್ ಪ್ರತಿಭಟನೆ ನಡೀತಾ ಇದೆಯಲ್ಲ ಸುವರ್ಣಸೌಧದ ಎದುರು, ಅಲ್ಲಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾವ ರೀತಿಯಲ್ಲಿ ಪ್ರತಿಭಟನೆ ಸಾಗಿದೆ ಇವತ್ತು? ಇನ್ನೂ ಕೂಡ ಸಚಿವರುಗಳು ಬಂದಿಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಸಚಿವರುಗಳಿಗೆ ಹೇಳಿದ್ದೀನಿ ಅಂತ, ಇನ್ನೂ ಅವರಿಗೆ ಪಾಪ ನಿದ್ದೆ ಮುಗಿಸಿ ಇಲ್ಲಿ ಈ ಹೋರಾಟದ ರೈತರ ಗೋಳು ಕೇಳೋದಕ್ಕೆ ಇನ್ನೂ ಸಮಯ ಆಗಿಲ್ಲ ಅಂತ ಕಾಣುತ್ತೆ. ರೈತರ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೆದಿದೆ? ಕರಾವೇ ಕೂಡ ಬೆಂಬಲ ಕೊಡ್ತಾ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಕಬ್ಬು ಬೆಳೆಗಾರರ ಹೋರಾಟ ಏನಿದೆ ಇದು ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಆದ್ರೆ ಈವರೆಗೂ ಕೂಡ ಯಾವ ಸರ್ಕಾರಗಳು ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಅಂದ್ರೆ ರೈತರ ಹೋರಾಟದ ಕಿಚ್ಚಿಗೆ ಮಣಿದಿರುವಂತಹ ಸರ್ಕಾರ ಸಚಿವರನ್ನ ಕಳಿಸುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇವತ್ತು 2 ಗಂಟೆಗೆ ಏನು ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅಂದ್ರೆ ಗುರ್ಲಾಪುರದಲ್ಲಿ ನಡೀತಿರುವಂತಹ ಬೃಹತ್ ಹೋರಾಟಕ್ಕೆ ಇಲ್ಲಿ ಬಂದು ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಮಗೆ 3,500 ರೂಪಾಯಿಯನ್ನು ಕಬ್ಬಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು. ಆದ್ರೆ ಈಗ 3,004 ರೂಪಾಯಿ ಕೊಟ್ಟರು ನಾವು ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೇವೆ. ಆದ್ರೆ ಸರ್ಕಾರ ನಮಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಬೆಳಗಾವಿ ಇರಬಹುದು, ಬಾಗಲಕೋಟೆ ಇರಬಹುದು, ಜೊತೆಗೆ ವಿಜಯಪುರದಲ್ಲಿ ನಿರಂತರವಾಗಿ ಹೋರಾಟವನ್ನ ಕೂಡ ಮಾಡಿಕೊಂಡು ರೈತರು ಬರ್ತಿದ್ದಾರೆ. ಆದ್ರೆ ಸರ್ಕಾರ ಯಾಕೋ ಒಂದು ಕಡೆ ಇಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ತಳಿತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹೀಗಾಗಿ ಇವತ್ತು ಕೂಡ ಬೃಹತ್ ಹೋರಾಟಕ್ಕೆ ಈಗ ಮುಂದಾಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಗುರ್ಲಾಪುರದಲ್ಲಿ ಗಮನಿಸಬಹುದು, ಸಾಕಷ್ಟು ರೈತರು ಕೂಡ ಇಲ್ಲಿ ಈ ಒಂದು ಹೋರಾಟಕ್ಕೆ ಈಗ ಬರ್ತಾ ಇರುವಂತದ್ದು. ಇವತ್ತು ಲಕ್ಷ ಸಂಖ್ಯೆಯಲ್ಲಿ ರೈತರು ಸೇರ್ತಾರೆ ಮತ್ತು ರೈತರ ಹೋರಾಟಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಕೂಡ ಈಗ ಸಾಥ್ ನೀಡಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಲ್ಲಿ ಏನು ಸರ್ಕಾರಕ್ಕೆ ಬಿಸಿ ಬಿಡಿಸುವ ಕೆಲಸವನ್ನು ಕೂಡ ಈಗ ಮಾಡುತ್ತೆ. 12 ಅಥವಾ 10 ಗಂಟೆಗೆ ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇರುವುದು. ಯಾಕೆಂದ್ರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಮಾಡ್ತಿದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯ ಶಾಸಕರಿರ್ಬೋದು ಅಥವಾ ಸಚಿವರು ಈವರೆಗೂ ಸ್ಪಂದನೆ ಮಾಡ್ತಾ ಇಲ್ಲ, ರೈತರ ಗೋಳನ್ನ ಕೇಳ್ತಾ ಇಲ್ಲ. ಈಗ ಸದ್ಯ ನಮ್ ಜೊತೆಗೆ ರೈತರು ಕೂಡ ಇರುವಂತದ್ದು, ಅವರನ್ನ ಮಾತಾಡ್ತೀನಿ. ಸರ್, ಏನ್ ಒತ್ತಾಯ ಮಾಡ್ತೀರಿ? ಏನಿಲ್ಲ ಸರ್, ಈಗ ಸುಮಾರು 7 ದಿವಸದಿಂದ ನಾವು ನಿರಂತರ ಹೋರಾಟ ಮಾಡ್ಕೊತ ಬಂದ್ರು ಸಹಿತ ಇವತ್ತು ರಾಜ್ಯದ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತೈತಿ. ಯಾಕಪ್ಪ ಅಂತಂದ್ರ ನಾವು ಅವ್ರನ್ನ ಕೇಳಕ್ ಏನ್ ಬಹಳ ಸಾಧನೆ ಮಾಡುವಂತ ರೇಟ್ ಏನ್ ಕೇಳಿಲ್ಲ ನಾವು. ಯಾಕಂತಂದ್ರೆ ಪಕ್ಕದ ಮಹಾರಾಷ್ಟ್ರದ 10 ಕಿಲೋಮೀಟರ್ ಅಂತರದಾಗ ಇವತ್ತು ಕರ್ನಾಟಕದ ಕಬ್ಬಿಗೆ ಅವರ 3,500, 600, 3,450, 3,400 ರೂಪಾಯಿ ಕೊಟ್ಟು ಇಲ್ಲಿ ಕಬ್ಬು ಹೋಯ್ತು. 100 ಕಿಲೋಮೀಟರ್ ಅಂತರದಾಗ ಫ್ಯಾಕ್ಟ್ರಿ ಅವ್ರು ಬರೋ ಟೈಮ್ದಾಗ ಇವ್ರು ಸುಮಾರು 20 ಕಿಲೋಮೀಟರ್ ಅಂತರದಾಗ ಇರುವಂತ ಫ್ಯಾಕ್ಟ್ರಿಗಳು ಇವತ್ತು ನಾವು 3,500 ರೂಪಾಯಿ ರೇಟ್ ಕೇಳತ್ತಿದ್ವು. ಅದನ್ನ ಇದು ಒಳ್ಳೆ ರೇಟ್ ಐತೆ ಅನ್ನುವಂಥದ್ದು ತಿಳ್ಕೊಂಡ್ ಕೆರಿಂದ ಅವ್ರು 3,500 ಕೊಟ್ಟರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೂ ಇವತ್ತು ಅವರ ಸರ್ಕಾರ ಮತ್ತು ಫ್ಯಾಕ್ಟರಿ ಲಾಬಿಗೆ ಮಣ್ಣದ ಕೆರಿಂದ ಇವತ್ತು ಫ್ಯಾಕ್ಟರಿ ಮಾಲಕರ ಲಾಬಿಗೆ ಮಣ್ಣದ ಸರ್ಕಾರ ಸಹಿತ ಕಣ್ಣು ಮುಚ್ಕೋತತಿ. ಆ ಕಣ್ಣು ತೆರೆಸುವಂತ ಕೆಲಸ ನೀವು ಇವತ್ತು ಮೀಡಿಯಾದವ್ರು ಮಾಡ್ಯಾರ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 26 ಜೊತೆಗೆ ಈ ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು ಅಥವಾ ಬೆಳಗಾವಿಯಲ್ಲಿ ಸುಮಾರು 48ಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬಹುತೇಕ ಶಾಸಕರು ಮಂತ್ರಿಗಳು ಇದ್ದಾರೆ. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಸಕ್ಕರೆ ಲಾಬಿಗೆ ಏನಾದ್ರೂ ಮಣಿತಿದೆಯಾ? ಆ ಸರ್ಕಾರಕ್ಕೆ ಆಗ್ಲಿ, ಆ ಮಾಲೀಕರಿಗೆ ಅಥವಾ ಸ್ಥಳೀಯ ಸಚಿವರಿಗೆ, ಮಂತ್ರಿಗಳಿಗೆ ಏನ್ ಸಂದೇಶ ಕೊಡ್ತಾರೆ? ಏನಿಲ್ಲ, ಇನ್ನೊಂದು 4-5 ದಿನ ನೀವೇನ್ರ ಮುಂದೆ ಸಿಕ್ಕಿದ್ರೆ
ನಿಮ್ಗೇನು ಸರ್ಕಾರಿ ಆಸ್ತಿಗಳದಲ್ಲ ಎಲ್ಲ ರೈತರು ಕಬ್ಜಾ ತಗೊಂಡ್ಬಿಡ್ತಾರ ಅಂತ ಹೇಳ್ತಾನ. ತಹಶೀಲ್ದಾರ್ ಆಫೀಸ್ ಇರ್ಬೋದು, ಬಸ್ ಡಿಪೋಗಳು ಇರ್ಬೋದು, ರೈಲ್ವೆ ಇರ್ಬೋದು, NH4 ಇರ್ಬೋದು. ನಮ್ಮ ರಾಜ್ಯಾಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ 7ನೇ ತಾರೀಕು ಅಂತೇಳಿ ಎಲ್ಲಾ ಕಬ್ಜಾ ತಗೊಂಡ್ಬಿಡುದು ರೈತರು ತಯಾರಾಗ್ಯಾರ. ನಾವೇನ್ ಮಾಡಿದ್ವು, ಚಳವಳಿ ಅಟ್ಟ ಮಾಡೋದು ಅಂತ ಹೇಳಿದಿವಿ. ಅಲ್ಲೇ ರೈತರು ಮಾತಾಡತಾರ. ಏನ್ ಮಾತಾಡತಾರ ಅಂದ್ರ, ಏನ್ ನಿಮ್ಗೆ ಆದಾಯ ಹೋಗತ್ಲ ನಮ್ಮಿಂದ ತೆರಿಗೆ ಸಬ್ರೇಟರ್ ಆಫೀಸ್ ಇಟ್ಕೊಂಡು ಎಲ್ಲಾ ಕಿಲಿಚಾಡೋದು ನಾವು ಲಾಕ್ ಮಾಡ್ಕೊಂಡ್ ಬಿಡ್ತೀವಿ. ಕರ್ನಾಟಕದ ಮುಖ್ಯಮಂತ್ರಿ ಅದನ್ನ ಎದುರ್ಸಕ್ ತಯಾರಾಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಹೋರಾಟಕ್ಕೆ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಬೆಂಬಲ ಕೊಡ್ತಿದ್ದಾರೆ. ಇವತ್ತು ಕೂಡ ಅಥಣಿ ಇರ್ಬೋದು, ಬೆಳಗಾವಿ ಇರ್ಬೋದು ಅಥವಾ ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಏನ್ ಹೇಳ್ತೀರಿ ಸರ್, ಇವತ್ತಿಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಮತ್ತು ನಿಮ್ಗೆ ಕರವೇ ಕೂಡ ಸಾಥ್ ಕೊಟ್ಟಿರೋದು? ಈಗಾಗಲೇ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ಯಾಕಂದ್ರೆ ಇಲ್ಲಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಏನು ಗುರ್ಲಾಪುರದ ಐತಿ. ಈ ಚಳವಳಿ ಇಡೀ ರಾಜ್ಯವ್ಯಾಪಿ ಹಬ್ಬೈತಿ. ಈಗಾಗಲೇ ಇದಕ್ಕೆ ಎಲ್ಲಾ ಪರ, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು, ವಿಶೇಷವಾಗಿ ನಮ್ಮ ವಕೀಲರು, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ರಾಜ್ಯದಲ್ಲಿ ಇರ್ತಕ್ಕಂಥ ವಕೀಲರು ಇವತ್ತು ಎಲ್ಲಾ ರೀತಿಗೆ ರೆಡಿಗ್ಯಾರ. ಅವರು ಕೂಡ ನಾಳೆ ಇಡೀ ರಾಜ್ಯದ ಬೈಕೋಟ್ ರೆಡಿ ಮಾಡಿ ಆಗುವಾಗ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಬರ್ತು. ರೈತರಿಗೆ ಕೊಲ್ಲಾಕ್ ಹೋಗ್ಬೇಡ್ರಿ, ಕಬ್ಬು ಬೆಳೆಗಾರನ ಕೊಲ್ಬೇಡ್ರಪ್ಪ. ಅವ್ರದ್ದೇನು 3,500 ರೂಪಾಯಿ ಬೇಡಿಕೆ ಇತ್ತು, ಈಗ 3,200ಕ್ಕೆ ಬಂದಿರಿ. ನಾವು 400ಕ್ಕೆ ಬಂದು ಇನ್ನು 200 ಕೊಟ್ಟು ಕಾರ್ಖಾನೆಯವ್ರು ಬಗೆಹರಿಸ್ರಿ. ಸರ್ಕಾರ 1 ಟನ್ ಕಬ್ಬಿಗೆ 1,000 ಕೊಡ್ರಿ. ನರೇಂದ್ರ ಮೋದಿ 1,000 ಕೊಡ್ರಿ. 10.25 9 ಪಾಯಿಂಟ್ ಮಾಡ್ರಿ ಅಂತ ಹೇಳಿ ತಾವೇನಾರು ಇದಕ್ಕೆ ಮರ್ಯಾದೆಯನ್ನು ಕೊಡ್ಲಿಲ್ಲ ಅಂದ್ರ 50 ಲಕ್ಷ ಜನ 7ನೇ ತಾರೀಕ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಲಿಕ್ಕೆ ಸ್ವಯಂ ಸೇವಕವಾಗಿ ಈಗಾಗಲೇ ರೆಡಿ ಆಗ್ಯಾರು. ಇವತ್ತು ಕೂಡ ಗುಡ್ಲಾಪುರಕ್ಕೆ 3-4 ಲಕ್ಷ ರೈತರು ಕೂಡುವಂತ ನಿರೀಕ್ಷೆ ಕೂಡ ಇದೆ. ಸರ್, ಈಗ ದೇಶಕ್ಕೆ ಅನ್ನ ಕೊಡೋ ರೈತ ಅಂತಾರೆ. ಈಗ ರೈತರೆಲ್ಲ ಬೀದಿಗಿದ್ದಾರೆ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು 78 ವರ್ಷ ಆಯ್ತು. ಈ ರೈತ ಇನ್ನೂ ಬೀದಿಲ್ಲ ಅದಾನ. ನಿಜವಾಗ್ಲೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸಿದ್ದಲಿಂಗ ಹೇಳ್ದಂಗೆ ಯಾರಿಗೆ ಬಂತು, ಯಾತಕ್ಕೆ ಬಂತು, 47 ಸ್ವಾತಂತ್ರ್ಯ ಇದೆ. ನಮ್ಮ ರೈತರು ಇವತ್ತು ಇಲ್ಲಿ ಚಳಿ ಮಳಿ ಅಲ್ಲ, ಹೊಲದಲ್ಲಿ ಸಹಿತ ಹಾವು, ಚೇಳು, ಸರಿಸರ್ಪ, ಅರಣ್ಯದಿಂದ ಬಂದ ಕಾಡು ಪ್ರಾಣಿಗಳು ಇವತ್ತು ಜೀವ ತೆತ್ತಾರ. ಆದ್ರೂ ಸರ್ಕಾರ ರೈತರಿಗೆ ಕೊಡುವಂತ ಯೋಗ್ಯವಾದ ದರ ನ್ಯಾಯಯುತ ಕೊಡ್ತಾ ಇಲ್ಲ. ಆದ್ರ ಇವರೇ ಮಂತ್ರಿಗಳು, ನಾವು ಹೈಯೆಸ್ಟ್ ಟ್ಯಾಕ್ಸ್ ಭಾರತ ದೇಶದಲ್ಲಿ ರೈತ ಇವತ್ತು ಟ್ರ್ಯಾಕ್ಟರ್ದಲ್ಲಿ ಕಂಡಿರೋಂಗಾಗಿದೆ. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾನೋ. ಈ ನಮ್ ಟ್ಯಾಕ್ಸ್ ನಿಂತ ಮಂತ್ರಿಗಳು ಹಿಂದೆ 2-3 ಕಾರು, ಮುಂದೆ ಹಿಂದೆ 2-3 ಕಾರು ಅವ್ರು ನಡ್ರಾಕ ಎಲ್ಲಾ ಅವ್ರ ಹೆಂಡ್ರಿಗೂ ಅವ್ರಿಗೆ ಮಕ್ಕಳಿಗೆ ಸಹಿತ ಸರ್ಕಾರಿ ವಾಹನದಾಗ ಹೋಯ್ತಾರ. ನಂತರ ಅವ್ರಿಗೆ DA ಒಬ್ಬ ಮೊಬೈಲ್ ಕರೆನ್ಸಿ ಸಹಿತ ಫ್ರೀ ಇದೆ ಸರ್. ಮೊಬೈಲ್ ಕರೆನ್ಸಿ ಸಹಿತ ಅವ್ರಿಗೆ ಇದೆ. ಯಾವುದೇ ಚರ್ಚೆ ಆಗೋಂಗಿಲ್ಲ. ವಿಧಾನಸೌಧ ಇರ್ಬೋದು, ಲೋಕಸಭಾ ಇರ್ಬೋದು, ಅವರು ಯಾವುದೇ ಚರ್ಚೆ ಇಲ್ಲ. ತಮಗೆ ಬರ್ತಕ್ಕಂತ ಎಲ್ಲವನ್ನು ಯಾರಿಗೂ ಕೇಳದೆ ಹೇಳ್ಕೊತಾರ. ಆ ರೈತ ಇವತ್ತು ಬೀದಿಯಲ್ಲಿ ಬಿದ್ದು ಸಾಯಕತ್ತಾನ. ಪ್ರಜ್ಞಾವಂತ ಪ್ರಧಾನಮಂತ್ರಿ ಮೋದಿ ಅವರು ಸುಮಾರು 1 ತಿಂಗಳಲ್ಲಿ 10-20 ದೇಶ ಅಡ್ಡಾಡ್ತೀರಿ ನೀವು. ರೈತರಿಗೆ ಸಾಯಕತ್ತಾನ. ಹಿಂಗಾಗಿ ದೆಹಲಿ ಒಳಗೆ ಹೋರಾಟ ಆಯ್ತು, ಅಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಚನ್ನಪ್ಪ ಪೂಜಾರಿಯ ನೇತೃತ್ವದಲ್ಲಿ ಇಡೀ ಬೆಳಗಾವಿ ಜಿಲ್ಲಾ, ಇಡೀ ಕರ್ನಾಟಕ ಅಂತ ಇರ್ತಾರೆ. ಇವಾಗಾದ್ರೂ ನೀವು ಪಾಪ ಪ್ರಜ್ಞೆ ಕಾಡಿಸಿ ಬೀದಿ ಬಂದಂತ ರೈತರಿಗೆ ಉಳಿಸ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ, ನಾವು ಮಾಧ್ಯಮ ಮುಖಾಂತರ ನಾವು ಘಂಟಾಘೋಷವಾಗಿ ಕೇಳ್ತೇವೆ. ಅಜರ, ಈಗ 4-5-6 ದಿನ ಆಯ್ತು ನೀವು ಪ್ರತಿಭಟನೆ ಮಾಡಕತ್ತಿ. ಸಾಹೇಬ್ರು ಹೇಳಿದ್ರು ರೈತರ ಬೀದಿಯಾಗ ಏನ್ ಕಬ್ಬು ಮಾಲೀಕರ ಅರಮನೆಯಾಗ ಅಂತ ಹೇಳಿ. ಏನ್ ಹೇಳ್ತೀರಿ ಸರ? ಇವತ್ತು ಪರಿಸ್ಥಿತಿ ಏನಾಗೈತಿ ಗೊತ್ತೈತೇನ್ರಿ? ಇವತ್ತು ನಾವು ರೈತರು ಬೀದಿಯಾಗ ಆಗಲಿ ಚಳಿಯಾಗಲಿ ಹೋಗ್ತೀವಿ, ನಮ್ಮ ಶರೀರ ಗಟ್ಟಿ ಐತಿ. ಅವ್ರ ಹೆಂಡ್ರ ಮಕ್ಕಳು ನೋಡ್ರಿ ಅನ್ನ ತಿನ್ನಕ್ ಬರೋದಿಲ್ಲ. ಅವ್ರಿಗೆ ಏನ್ BP, ಶುಗರ್, ಹಾರ್ಟ್ ಪೇಷಂಟ್ ಆಕತಿ. ಆ ದೇವ್ರ ಅವ್ರು ನೋಡ್ತಿರ್ತಾನ. ಇವತ್ತು ನಾವು ಬಿಸಿಲಾಕ್ ಕುಂತ ನಾವು ರೈತರು ಏನ್ ಮರಗೂಡಾಕ್ ಹತ್ತೇವಲ್ರಿ, ಆ ಶಾಪ ಅವ್ರಿಗೆ ತರ್ತತಿ. ಯಾಕಂದ್ರ ಇವತ್ತು ನಾವು ರೈತರು ಒಂದು ದಿನ ತರಕಾರಿ, ಹಾಲು, ಹೈನ ಏನು ನಾವು ಸಿಟಿಗಾಗಲಿ ನಾವು ಒಯ್ಲಿಲ್ಲ ಅಂದ್ರೆ ಅವ್ರೇನ ಫ್ಯಾಕ್ಟ್ರಿಗಳು ತಯಾರಾಗೋದಿಲ್ಲ. ಇವತ್ತು ನಾವು ಹೋದಲ್ಲಿ ತಯಾರಾಕೈತಿ. ನಾವೊಂದು ಇವತ್ತು ಫ್ಯಾಕ್ಟ್ರಿ ಒಂದು ಕ್ವಶನ್ ಹಾಕ್ತೇನೆ ಸರ್. ಇವತ್ತು ಕಬ್ಬಿನ ರೇಟ್ ಅವ್ರು ನಿಗದಿ ಮಾಡ್ತಾರಲ್ಲ, ಅವ್ರು ಮಾಡ್ಲಿ. ನಾ ಸಕ್ರಿ ರೇಟ್ ನಾ ನಿಗದಿ ಮಾಡ್ತೇನೆ, ಕೊಡ್ತಾರ ಇವ್ರ ಅಪ್ಪಗೂ ಕೊಡೋದಲ್ಲ. ಇವತ್ತೇನಾಗತ್ತೆ ಅಂದ್ರೆ ಸಕ್ರಿ ಸಚಿವ ಇವತ್ತ ಒಂದು ಹೇಳಿಕೆ ಕೊಟ್ಟಾನ. ಏನಂತಂದ್ರ ಅವ್ರ ಕಾರ್ಮಿಕರು ಅದಾರ, ಅವ್ರ ಭತ್ತೆ ಜಾಸ್ತಿ ಹೋಗತಿ, ಲುಕ್ಷಾನ ಆಗತ್ತೆ ಅಂತ ಕೇಳ್ತಾನ. ಇವ್ ಕಣ್ಣು ಮುಚ್ಕೊಂಡಾನ, ಕಿವುಡಾಗ್ಯಾನ. ಇವತ್ತು ಇದ್ದಂತ ಗೊಬ್ಬರ ರೇಟ್ ಏನಾಗೈತ್ರಿ? ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಹೊಂಟಾರ ಸಚಿವರು. ಯಾಕೆ ಕೇಳ್ಕೊಂಡು ಹೊಂಟಾರ ಅಂದ್ರೆ ಅವ್ರಿಗೆಲ್ಲಾ ಹಿಂದಿಲಿಂದ ಬಂದಿರ್ತೈತ್ರಿ ಅವ್ರಿಗೆ ಬಾಬತ್ತು. ಇವತ್ತು ನಾ ಕೇಳ್ತೇನೆ, ಇವತ್ತ ಸಕ್ರಿ ಸಚಿವರಿಗೆ ಇವತ್ತ ಫ್ಯಾಕ್ಟ್ರಿ ಪರವಾಗಿ ಮಾತಾಡ್ತಾರ ಅವರು. ಇವತ್ತು ಫ್ಯಾಕ್ಟ್ರಿ ಒಬ್ಬನದಾನ,
ಇವತ್ತು ನಮ್ಮ ರೈತರು ಎಷ್ಟು ಮಂದಿ ಏನೋ ಅರ್ಥ ಮಾಡ್ಕೋಬೇಕ ಅವ್ರ ಪಾಟೀಲ್ರು. ಲಕ್ಷ ಜನ ಬರಾತ್ರಿ, ಒಬ್ರು ಬರಾತಿಲ್ಲ, ಸ್ಥಳೀಯ MLA ಬರಾತಿಲ್ಲ, ಇಲ್ಲಿ ಉಸ್ತುವಾರಿ ಸಚಿವರು ಬರಾತಿಲ್ಲ. ಬಹುತೇಕ ಎಲ್ಲರೂ ದೊಡ್ಡ ದೊಡ್ಡ ಮಾಲೀಕರೇ ಇದ್ದಾರೆ, ದೊಡ್ಡ ದೊಡ್ಡ ಸಾಹುಕಾರ ಇದ್ದಾರೆ. ಅವ್ರು ಯಾಕೆ ಬರ್ತಾರ ಅಂದ್ರೆ ನಾವು ತಪ್ಪೈತೆ ಅವ್ರದ್ದು. ಇಲ್ಲಿ ಬಂದ್ರೆ ಚಿಮಾರಿ ಹಾಕ್ತಾರ ಅಂತೇಳಿ ಕದ್ದು ಮುಚ್ಚಿ ಏನಿಲ್ಲ, DC-ನ AC-ನ ಅಂಜಾಕತ್ತಾರ ಅನ್ನೋದು ಅವ್ರ ಮನಸ್ಸಿನಾಗ ಒಳಗ್ ಹೊಕ್ಕೈತಿ. ಕಳ್ಳ ಏನಿರ್ತಾರ ಅಂದ್ರೆ ಅವ್ನ ಭಯ ಇರ್ತೈತಿ. ಏನ್ ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ? ಏನು ನಾವು 7 ದಿವಸ ಹೋರಾಟ ಮಾಡತಿದೀವಿ. 7 ದಿನದ ಇವತ್ತು 7ನೇ ದಿನ ಕಾಲಿಟ್ಟಾಗ ಈಗಲೂ ಕೂಡ ಸರ್ಕಾರ ಯಾರೋ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳ್ಸತಾರ ಅಂತ. ಸಿದ್ದರಾಮಯ್ಯನವರು ಈಗ ನಿನ್ನೊಂದು ನಿಮ್ಮ ವಾಹಿನಿ ಮುಖಾಂತರ ನೋಡಿದ್ವಿ ನಾವು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿನಿ, MB ಪಾಟೀಲ್ ಹೇಳಿನಿ, ಉಸ್ತುವಾರಿ ಮಂತ್ರಿ ಅವ್ರಿಗೆ ಹೇಳಿನಿ ಅಂತೇಳಿ ನಾವು ಹೇಳಾಕಡ್ತೀವಿ CM ಅವ್ರಿಗೆ. ನಿಮಗೆ ಏನಾರು ಒಂದ್ ಸ್ವಲ್ಪ ಕಿಂಚತ್ತ ರೈತರ ಬದಲ ಕಾಳಜಿ ಇತ್ತಂದ್ರ, ರೈತರ ಬದಲ ಅನುಕಂಪ ಇತ್ತಂದ್ರ ನೀವು ಅಲ್ಲೇ ಮೊನ್ನೆ ಸಚಿವರನ್ನ ಕರ್ಕೊಂಡು ರೈತರು ಬೀದಿಗಿಳಿದಾರೋ, ಹೋರಾಟ ಮಾಡತಾರೋ, ನಾವು ಏನಾರು ಮಾಡಿ ಸಚಿವರು ಸಂಪುಟದಲ್ಲಿ ವಿಚಾರ ಮಾಡಿ ಸರ್ಕಾರದಿಂದ ನಾವು ಇಟ್ಟು ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ನಾವು ಕಾರ್ಖಾನೆಗೆ ನಮ್ಗ ಪೈಟ್ ಚಾಲು ಏನ್ ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ? ಏನ್ ಎಚ್ಚರಿಕೆ ಅಂತಂದ್ರೆ, ಅಕಸ್ಮಾತ್ ನಮ್ಮ ರಾಜ್ಯಾಧ್ಯಕ್ಷ ಚುನಾಪ ಪೂಜಾರಿ ಅವ್ರು ಹೇಳ್ದಂಗ 7ನೇ ತಾರೀಕು ಗಡುವೈತಿ, 7ನೇ ತಾರೀಕು ಗಡುವತಿ. ಅಲ್ಲಿವರೆಗೆ ಏನಾರು ಒಂದು ಇತ್ಯರ್ಥ ಆಗ್ಲಿಕ್ಕಂದ್ರೆ ಇದು ಸರ್ಕಾರದಿಂದ ಆಗಬೇಕು, ಕಾರ್ಖಾನೆಯಿಂದ ಆಗಬೇಕು. NH4 ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲ ಬಂದಕ್ಕವು, ಲಕ್ಷಾಂತರ ಜನ ಸೇರ್ತತಿ. ಈ ಸರ್ಕಾರ ಒಂದ್ ಸ್ವಲ್ಪ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಪಂಜಾಬ್ ಮಾದರಿಯಲ್ಲಿ, ಹರಿಯಾಣ ಮಾದರಿಯಲ್ಲಿ ರೈತರು ಲಕ್ಷ ಜನ ಬೀದಿಗಿಳಿಬೇಕತಿ, ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಬೇಕತಿ. ನಿಮ್ ಮನಿಗಳು ಕೂಡ ಜನಪ್ರತಿನಿಧಿಗಳ ಮನಿಗಳು ಕೂಡ ಬರಬೇಕಾಕತಿ. ಎದಿ ಮೇಲೆ ಅಂಗಿ ಹಿಡಿದ ಕಿಸಿಂದ ಕೊರಳ ಪಟ್ಟಿ ಹಿಡಿದ ನಾವು ಕಬ್ಬಿನ ಬೆಲೆ ಘೋಷಣೆ ಮಾಡ್ಕೋಬೇಕಾಕತಿ. ಈ ಎಚ್ಚರಿಕೆಯನ್ನು ಹೇಳತ್ತಿದೀವಿ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕಣ್ಣು ತೆಗಿರಿ. ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡ್ ಕೂತಿದ್ರಿ. ಲಕ್ಷ ಜನ ಸೇರತ್ತಾರೋ, ಲಕ್ಷ ಜನ ಸೇರತ್ತಾರ, 16 ಲಕ್ಷ ಜನ ಸೇರ್ತಾರೋ ಇನ್ನು ಮುಂದೆ. ಸರ್, ಈಗ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ, ರೈತರ ಪರ, ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗ್ ಸ್ಪಂದನೆ ಮಾಡ್ತಿರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಗುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತು ಇವ್ರನ್ನ ಕಳಿಸ್ತಂತ, ಇವ್ರನ್ನ ಕಳಿಸೋದು ಬೇಡ. ನಮಗ ಎದಕ್ಕೀಗ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂತ ಬೆಳೆಗೆ ನಾವೇನೇನು ದೊಡ್ಡ ಇದನ್ನ ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3600-700 ಕೇಳ್ತಾರ, ಆ ತರ ಕೇಳಿಲ್ಲ. ನಾವು 3500 ರೂಪಾಯಿ ಕೇಳಿದಿಲ್ಲ. ಇವತ್ತಿನ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟರಿ ಮಾಲೀಕರೇ 3500 ರೂಪಾಯಿ ಕೊಡೋದಕ್ಕೆ ನಿಮ್ ಲಾಸೆನ್ಸ್ ರದ್ದು ಮಾಡ್ತೀನಿ ಅಂತ ಹೇಳಿ ಕಡಾಖಂಡಿತವಾಗಿ ನೀ ಏನ್ರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳದನ್ನ. ನಾಯಕ ಅಂತ ಹೇಳ್ತಾರಲ್ಲ, ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಅವೆಲ್ಲ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ, ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ, ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಅವ್ ಮುಡಾದ ಸಲುವಾಗಿ ಅವ್ ವಿಚಾರಣೆ ಮಾಡ್ತಾನೋ, ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಾಕ ಅದನ್ನ ಕೈ ಮಾಡ್ತಾರೆ. ಈಗೇನ್ ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದ್ ಸರ್ಕಾರ ಕೆಡುವಂತವ್ರು, ಒಂದ್ ಸರ್ಕಾರ ರಚನೆ ಮಾಡೋಂತ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು, ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡಕ್ ಆಗತ್ತಿಲ್ಲ ಅವ್ರಿಗೆ. ಅಂದ್ರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತಿ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ, ಇದೇನ್ ಬಿಡ್ರಿ, ಇದೇನ್ ದೊಡ್ಡದು, ಒಂದ್ 10-20 ಮಂದಿ ಕೊಡ್ತಾರ, 100-200 ಮಂದಿ ಕೊಡ್ತಾರ, ಅವ್ನ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತಾರಲ್ಲ, ಇಲ್ಲಿ ಏನ್ರ ನನಗ ಕೆಟ್ಟದ್ ಏನ್ರ ಅಂದಾರ ಅಂತೇಳಿ ವಿಚಾರ ಇಟ್ಕೊಂಡ್ ಬರವಲ್ಲ. ಈಗೂ ಏನಾಗಿಲ್ಲ, ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನತ್ರ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ, ನೀವು ದೊಡ್ಡವ್ರ ಹಾಕರಿ, ಇಲ್ಲ ಅಂದ್ರ ಜನರ ತಲೆಯಾಗ ನೀವು ಕೆಟ್ಟವ್ರ ಹಾಕರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್, ಈಗ ನಿಮ್ಮ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ. ಅವರು ಕೂಡ ಪ್ರತಿಭಟನೆಗೆ ಬರ್ಬೋದು, ರೈತರು ಕೂಡ ಬರ್ತಿದ್ದಾರೆ. ಮತ್ತೇನ್ ಸಂದೇಶ ಕೊಡ್ತೀರಿ ಅಂತ? ಇವತ್ತು ಕೇಂದ್ರ ಸರ್ಕಾರಕ್ಕ ನಮ್ಮ ಏನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಬಂದರು, ನಮಗ್ ಸಂತೋಷ ಆಗೈತೆ. ಆದ್ರೂ ಅವ್ರದ್ದು ಪಾತ್ರ ದೊಡ್ಡದೈತೆ. ಯಾಕಂದ್ರ ಇದು ಶುಗರ್ ಆಕ್ಟ್ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರ ಮೇಲೆ. ಯಾಕಂದ್ರ ಅವ್ರಿಗೀಗ 35 ರೂಪಾಯಿ ಸಕ್ಕರೆ ಖರೀದಿ ಮಾಡಾಕ, ಮತ್ ಸಕ್ಕರೆಯನ್ನ ನಿರಾಳವಾಗಿ ಮಾರಾಕ ಕಾರ್ಖಾನೆಯವರು ಪರ್ಮಿಷನ್ ಕೊಡಂಗಿಲ್ಲ. ಇವು 35 ಖರೀದಿ ಮಾಡಿ ಅವ್ರು 45 ರೂಪಾಯಿಗೆ ಸಕ್ಕರೆ ಮಾರ್ತಾರ. ಅದನ್ನ ಕಾರ್ಖಾನೆಯವ್ರಿಗೆ ಬಿಟ್ಟು ಬಿಡ್ಬೇಕು. ಅವ್ರು ಇಡೀ ದೇಶ ತುಂಬಾ, ಜಗತ್ತಿನ ತುಂಬಾ ಸಕ್ಕರೆ ಮಾರುವರಕ್ಕ. ಕಬ್ಬು ಬೆಳೆಗಾರ ಲಾಭ ಮಾಡ್ಬೇಕಂದ್ರ ಕಾರ್ಖಾನೆಯವ್ರಿಗೂ ಕೂಡ ಏನ್ ಕೇಂದ್ರ ಸರ್ಕಾರಗಳು ತಾವು ಒಂದು FRP ಒಳಗೆ ತಾವೇನು ಅವ್ರಿಗೆ ಕಾನೂನುಗಳಿದ್ರೆ ಅವನ್ನ ಬದಲಾಯಿಸ್ತಕ್ಕಂಥದ್ದು ಕೂಡ ಆಗ್ಬೇಕು. ಯಾಕಂದ್ರ ಅವ್ರನ್ನ ಯಾರು ಕೊಲ್ಲುದಿಲ್ಲ, ಅವ್ರ ನಮ್ಮನ್ನ ಕೊಲ್ಲತ್ತಾರೋ, ಕಬ್ಬು ಬೆಳೆಯವನ್ನ ಕೊಲ್ಲತ್ತಾರೋ. ಎಷ್ಟು ಜನ ಕೊಡ್ಬೋದು ಸರ್?
ಸುಮಾರು ಒಂದ್ 2-3 ಲಕ್ಷ ಜನ ಮಿನಿಮಮ್ ಸೇರ್ತಾರೆ, ಏನ್ ತೊಂದರೆ ಇಲ್ಲ, 100% ಸೇರ್ತಾರೆ. ಬ್ರದರ್, ತಾವೇನ್ ಹೇಳ್ತೀರಿ? ಈ ಹೋರಾಟ ರೈತರು ಹೋರಾಟ ಮಾಡ್ತಿದ್ದಾರೆ, ತಾವೇನ್ ಹೇಳ್ತೀರಿ? ರೈತರು ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಅವರಿಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಅವರಿಗೆ ಬೇಕಾದಂತ ಸ್ಪಂದನೆಯನ್ನ ನೀಡಬೇಕು. ಇಂದಿನ ದಿನ ಯಾವಾಗ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಬಂದು ಸ್ಪಂದನೆಯನ್ನ ನೀಡ್ತಾರೆ, ಅವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಮತ್ತಷ್ಟು ಉತ್ಸಾಹಕತೆಗಳಾಗ್ತಾರೆ. ಯಾವಾಗ ಉತ್ಸಾಹಕತೆಯಿಂದಾಗಿ ಮತ್ತಷ್ಟು ಒಂದು ಬೆಳೆಗಳಲ್ಲಿ ಉತ್ಪಾದನೆ ಮಾಡುವಂತ ಪ್ರಮಾಣವನ್ನು ಹೆಚ್ಚು ಮಾಡ್ತಾರೆ. ಯಾವಾಗ ಬೆಳೆಯಲ್ಲಿ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚು ಮಾಡ್ತಾರೆ, ಆವಾಗ ನಮ್ಮ ದೇಶದಲ್ಲಿ ಮತ್ತೆ ಹಸಿರು ಕ್ರಾಂತಿ ಅನ್ನೋದು ಉಂಟಾಗ್ತದೆ. ಯಾವಾಗ ಹಸಿರು ಕ್ರಾಂತಿ ಅನ್ನೋದು ಉಂಟಾಗ್ತದೆ, ಆವಾಗ ನಮ್ಮ ದೇಶದಲ್ಲಿ ಮಾಡುವಂತಹ ಹಸಿರು ಬೆಳೆಗಳಂತ ರಫ್ತಿನ ಪ್ರಮಾಣ ಹೆಚ್ಚಾಗ್ತದೆ. ಈಗ ಪ್ರಮುಖವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಸಾಕಷ್ಟು ಅನ್ನದಾಸೋಹ ಕೂಡ ಇದೆ. ರೈತರಿಗೆ ಸಾಕಷ್ಟು ದೇಣಿಗೆ ಕೊಡೋ ಕೆಲಸ ಆಗ್ತಾ ಇದೆ, ಅಕ್ಕಿ ತರ್ತಿದ್ದಾರೆ, ತಾವು ಅಡಿಗೆ ಮಾಡ್ಕೊಂಡು ಊಟ ಮಾಡತ್ತೀರಿ. ದಿನಕ್ಕೆ ಸಾಕಷ್ಟು ಜನ ನಿಮ್ಗೆ ಬೆಂಬಲ ಕೊಡ್ತಿದ್ದಾರೆ, ಏನ್ ಹೇಳ್ತೀರಿ? ಫುಲ್ ಬೆಂಬಲ ಕೊಡ್ತಿದ್ದಾರೆ. ನಾವು ಇಲ್ಲಿ ಗುರ್ಲಾಪುರದವರು, ನಾವು ರಗಡು ಸಹಾಯ ಮಾಡಿದ್ವು. ರಗಡು ದೇವರ ಪುಣ್ಯದಿಂದ ಎಲ್ಲ ಹಿಟ್ಟಕ್ಕೆ ಎಲ್ಲ ಬರಾತದೆ. ಮುಗಳು ಕೂಡ ಅಜ್ಜಾರ ಪುಣ್ಯದಿಂದ ರಗಡು ಎಲ್ಲ ಬರಾತದೆ. ಆದರೆ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ. ಮೊದಲು ನಮ್ಮ ಭಾಗದ MLA ಅವರು ಹೇಳಿದ್ದಾರೆ ಏನೋ ಗೊತ್ತಾ ಇಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೆಂಗಿದೆ ಹಿಂಗ್ ಮಾಡ್ರೆ ನಮ್ಮ ಅರವಾನ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಒಂದು ಮಾತು ಕೈ ಮುಗಿತೀನಿ. ಈಗಾದರೂ ಒಂದ್ ಸ್ವಲ್ಪ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟವನ್ನು ಮಾಡೋಕಬೇಕಾಗುತ್ತೆ. ಅವ್ರ ಮನೆಗೆ ಮುತ್ತಿಗೆ ಮಾಡಾತಿರಲ್ಲ, ಈಗ ಮಾಡಾಕದ್ರು ಬರಾತಿಲ್ಲ, ಒಟ್ಟ ಬರಾತಿಲ್ರಿ. ಅವರ ಕಾಣೆಯಾಗಿದ್ದಾರೆ, ಒಂದಿಷ್ಟು ಸ್ಟೇಟ್ಮೆಂಟ್ ಇಲ್ಲ. ಏನ್ ಹೇಳ್ತೀರಿ ಸರ್? ಈಗ ನಾವು ಏನ್ ಈಗ 6-7 ದಿವಸ ಆಯ್ತು ಶಾಂತಿಯುತವಾದ ಹೋರಾಟ ಮಾಡತ್ತಿದ್ವು. ನಮ್ಮ ರಾಜ್ಯಾಧ್ಯಕ್ಷರು ಏನೀಗೇನು ಮುಂದಿನ ತೀರ್ಮಾನ ತಗೊಂಡಾರು, 7ನೇ ತಾರೀಕ ಉಗ್ರವಾದ ಹೋರಾಟ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವು. ಇಲ್ಲಿ ನಮ್ಮ ರೈತರಾಗಲಿ, ಸ್ವಾಮೀಜಿ ಆಗಲಿ, ಇನ್ನುಳಿದ ಎಲ್ಲಾ ದಲಿತ ಸಂಘಟನೆ ಹಿಡ್ಕೊಂಡು ಎಲ್ಲಾ ಸಂಘಟನೆಗಳು ನಮ್ಮ ಸಂಘಟನೆಗೆ ಬೆಂಬಲ ಕೊಡತ್ತಾರೆ. ಆದ್ರೂ ಫ್ಯಾಕ್ಟರಿ ಮಾಲಕರು ಏನು ಒಂದಿಟ್ಟ ಇಚ್ಛಿತವಾಗಿ ಯಾರು ಏನು ಇದನ್ನ ಮಾಡಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಇನ್ನೂ ಮುಂದೆ ಉಗ್ರವಾದ ಹೋರಾಟ. ಇದಿಷ್ಟು ಇಲ್ಲಿರುವಂತ ರೈತರು ಹೇಳ್ತಿರುವಂತದ್ದು, ಏನು ದಿನದಿಂದ ದಿನಕ್ಕೆ ಇಲ್ಲಿ ನಮಗೆ ಬೆಂಬಲಿಸುವ ಕೆಲಸ ಆಗ್ತಿದೆ. ಒಂದು ಏನ್ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರು ಬರ್ತಾರೆ, ಆದ್ರೂ ಸಿಹಿ ಸುದ್ದಿ ತರಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ಸ್ಥಳೀಯ ಶಾಸಕರು ಇರಬಹುದು ಅಥವಾ ಸಚಿವರು ಕೂಡ ಇಲ್ಲಿ ಬಂದು ಭೇಟಿ ನೀಡ್ತಾ ಇಲ್ಲ, ರೈತರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ಇನ್ನಾದ್ರೂ ಕೇಳಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.